ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೊಂಬಾಳೆ ಕ್ರಿಯೇಷನ್ ಮೋಹನ್ ಕುಮಾರ್. ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಗಿಡ ಸೊಂಡೆಕಾಯಿ ಅಂತ ಹೇಳ್ತಾರೆ, ಕುದನೆಕಾಯಿ ಅಂತ ಹೇಳ್ತಾರೆ. ಇದು ಬದನೆಕಾಯಿ ಜಾತಿಗೆ ಸೇರಿದಂಥ ಒಂದು ಗಿಡ. ಇದು ಆರೋಗ್ಯಕ್ಕೆ ಉತ್ತಮವಾಗಿ ಇರ್ತಕ್ಕಂಥ ಒಂದು ಔಷಧೀಯ ಸಸ್ಯ. ಸಾಮಾನ್ಯವಾಗಿ ಇದು ಕಳೆಗಿಡ ಅಂತ ನಾವು ಕಿತ್ತು ಬಿಸಾಡ್ತೀವಿ. ಹೊಲಗಳಲ್ಲಿ, ಬದುಗಳಲ್ಲಿ, ಈ ತೋಟಗಳಲ್ಲಿ, ಪಾಳು ಬಿದ್ದ ಜಾಗಗಳಲ್ಲಿ ಈ ಒಂದು ಗಿಡವು ಯಥೇಚ್ಛವಾಗಿ ಬೆಳೆಯುವುದನ್ನು ನಾವು ಕಾಣ್ತೇವೆ. ಏನಪ್ಪ ಇದ್ರ ವಿಶೇಷ ಅಂತೇಳಿದರೆ, ಈ ಒಂದು ಗಿಡದ ಕಾಯಿ ಇದೆಯಲ್ಲ, ಈ ಕಾಯಿಯಿಂದ ಚಟ್ನಿ ಮಾಡ್ತಾರೆ, ಗೊಜ್ಜು ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಮತ್ತು ಉಪ್ಪಿನಕಾಯಿ ಕೂಡ ಹಾಕ್ಕೊಂಡು ತಿಂತಾರೆ. ಈ ಕಾಯಿಯ ಬೀಜವನ್ನು ತೆಗೆದು ಅದನ್ನು ಸಾಂಬಾರು ಕೂಡ ಮಾಡ್ತಾರೆ. ನೋಡಿ, ಎಲೆ ನೀರು ಈ ಥರ ಇದೆ ನೋಡಿ. ಇದು ಬದನೆಕಾಯಿ ಜಾತಿಗೆ ಸೇರಿದ ಒಂದು ಗಿಡ. ಹಿಂದಿನ ಕಾಲದಲ್ಲಿ ಯಥೇಚ್ಛವಾಗಿ ಇದನ್ನು ಬಳಕೆ ಮಾಡ್ತಿದ್ರು. ಇತ್ತೀಚೆಗೆ ಇದನ್ನು ಕಡೆಗಣಿಸಲಾಗಿದೆ. ಇದರಿಂದ ಪಲ್ಯ ಮಾಡಿಕೊಂಡು ತಿಂತಾರೆ. ನೋಡ್ತಾ ಇರ್ಬೋದು. ಇದು ಸುಮಾರು 3 ಅಡಿಯಿಂದ 5 ಅಡಿ ಎತ್ತರದವರೆಗೂ ಬೆಳೆಯುತ್ತೆ. ಇದು ಅನೇಕ ಕಾಯಿಲೆಗಳಿಗೆ ರಾಮಬಾಣವಾಗಿದೆ. BP ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ತಲೆನೋವು ಇರ್ಬೋದು, ವಾತ, ಪಿತ್ತ, ಕಫ ಮುಂತಾದ ಕಾಯಿಲೆಗಳಿಗೆ ಇದು ಔಷಧೀಯಯುಕ್ತವಾಗಿದೆ. ನಾವು ಇದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಕಳೆಗಿಡ ಅಂಥೇಳಿ ಬಿಸಾಕ್ತೀವಿ. ನೀವು ನೋಡ್ಬೋದು, ಹಿಂದಿನ ಕಾಲದಲ್ಲಿ ಇದರಿಂದ ಪಲ್ಯ ಮಾಡ್ಕೊಂಡು ತಿಂತಾಯಿದ್ರು.